ಕ್ಯಾಲೆಂಡರ್ ಪ್ರಕಾರ ಜಗನ್ನಾಥ ಯಾತ್ರೆಯು ಆಷಾಢ ಮಾಸದ ಶುಕ್ಲ ಪಕ್ಷದ 2ನೇ ದಿನಾಂಕದದ್ದು ಅಂದರೆ ಜೂನ್ 26ರಿಂದ ಜಗನ್ನಾಥ ರಥ ಯಾತ್ರೆ ಆರಂಭವಾಗ್ತಿದೆ. ಈ ಯಾತ್ರೆಗೆ ಪುರಿಯಲ್ಲಿ ಸಿದ್ಧತೆಗಳು ಅಂತಿಮ ಹಂತದಲ್ಲಿದ್ದು ಈ ಯಾತ್ರೆ 10 ದಿನಗಳ ಕಾಲ ನಡೆಯಲಿದೆ. ಆದರೆ ಅವಿವಾಹಿತ ಜೋಡಿಗಳನ್ನ ಜಗನ್ನಾಥ ದೇವಾಲಯಕ್ಕೆ ಬಿಡಬಾರದು ಎನ್ನುವ ನಿಯಮದ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ. ಒಮ್ಮೆ ರಾಧೆ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದು ಶ್ರೀಕೃಷ್ಣನನ್ನ ಜಗನ್ನಾಥನ ರೂಪವನ್ನ ನೋಡುವ ಬಯಕೆಯನ್ನು ವ್ಯಕ್ತಪಡಿಸಿದ್ಲು. ರಾಧೆ ಪುರಿ ದೇವಸ್ಥಾನವನ್ನ ಪ್ರವೇಶಿಸಿದ ತಕ್ಷಣ ದೇವಸ್ಥಾನದ ಅರ್ಚಕರು ರಾಧೆಯನ್ನ ಒಳಗೆ ಬರದಂತೆ ತಡೀತಾರೆ. ಆಗ ರಾಧೆ ಪುರಿ ದೇವಸ್ಥಾನಕ್ಕೆ ಯಾಕೆ ಪ್ರವೇಶ ಮಾಡೋಕೆ ಅವಕಾಶ ನೀಡಲಿಲ್ಲ ಅಂತ ಅರ್ಚಕರನ್ನ ಕೇಳಿದಾಗ ಅರ್ಚಕರು, ರಾಧಾ, ನೀನು ಶ್ರೀಕೃಷ್ಣನ ಪ್ರೇಮಿ ಮಾತ್ರ, ವಿವಾಹಿತ ಮಹಿಳೆಯಲ್ಲ ಅಂತ ಹೇಳ್ತಾರೆ. ಇದರಿಂದ ಕೋಪಗೊಂಡಂತಹ ರಾಧೆ ಜಗನ್ನಾಥ ದೇವಸ್ಥಾನವನ್ನ ಶಪಿಸ್ತಾಳೆ. ಜಗನ್ನಾಥ ದೇವಸ್ಥಾನಕ್ಕೆ ಪ್ರವೇಶಿಸಲು ಪ್ರಯತ್ನಿಸುವ ಯಾವುದೇ ಅವಿವಾಹಿತ ದಂಪತಿಗಳು ಜೀವನದಲ್ಲಿ ತಮ್ಮ ಪ್ರೀತಿಯನ್ನ ಕಳೆದುಕೊಳ್ಳಲಿ, ಒಂದಾಗದಂತಾಗಲಿ ಅಂತ ರಾಧೆ ಶಾಪ ಹಾಕ್ತಾಳೆ. ಅಂದಿನಿಂದ ಅವಿವಾಹಿತ ಜೋಡಿಗಳು ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಹೇಳಲಾಗುತ್ತೆ.